ಎಲ್ರಿಗೂ ನಮಸ್ಕಾರ. PGCET 2026 ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತುಂಬಾ ಜನಕ್ಕೆ ಗೊಂದಲ ಇರುತ್ತೆ. ಸೊ ಬನ್ನಿ, ಈ ಪ್ರಕ್ರಿಯೆಯ ಪ್ರತಿಯೊಂದು ಹಂತವನ್ನು ಹೇಗೆ ಸುಲಭವಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಪೂರ್ಣಗೊಳಿಸಬಹುದು ಅಂತ ನೋಡೋಣ. ಸರಿ, ಹಾಗಂದ್ರೆ ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ಒಂದು ಸಣ್ಣ ನೋಟ ನೋಡೋಣ. ನೋಡಿ, ಈ ಸಂಪೂರ್ಣ ಪ್ರಕ್ರಿಯೆಯನ್ನ 5 ಸರಳ ವಿಭಾಗಗಳಾಗಿ ವಿಂಗಡಿಸಿದ್ವಿ. ಇದು ನಮಗೆ ಶುರುದಿಂದ ಕೊನೆಯವರೆಗೂ ಒಂದು ಸ್ಪಷ್ಟವಾದ ದಾರಿಯನ್ನು ತೋರಿಸುತ್ತೆ. ಮೊದಲನೇದಾಗಿ ಅಪ್ಲಿಕೇಶನ್ ಹಾಕೋಕೆ ಶುರು ಮಾಡಕ್ ಮುಂಚೆ ನಮಗೆ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಟ್ಕೊಳ್ಳೋಣ. ಯಾಕಂದ್ರೆ ಸರಿಯಾದ ತಯಾರಿ ಇದ್ರೆ ಅರ್ಧ ಕೆಲಸ ಮುಗ್ದಾಗಲ್ವಾ? ಓಕೆ, ಇಲ್ಲಿ ನೋಡಿ, ಇವಿಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಇರಬೇಕು. SSLC, PUC, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲವೂ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಫೋಟೋ, ಸಹಿ ಮತ್ತೆ ಎಡಗೈ ಹೆಬ್ಬೆರಳಿನ ಗುರುತು. ಇವುಗಳ ಸೈಜ್ 50 KBಗಿಂತ ಜಾಸ್ತಿ ಇರಬಾರ್ದು ಮತ್ತೆ JPG ಫಾರ್ಮ್ಯಾಟ್ನಲ್ಲೇ ಇರಬೇಕು. ಇದನ್ನ ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ತುಂಬಾನೇ ಸುಲಭ ಆಗತ್ತೆ. ಸರಿ, ಈಗ ಎಲ್ಲ ಡಾಕ್ಯುಮೆಂಟ್ಸ್ ಕೈಯಲ್ಲಿದೆ ಅಲ್ವಾ? ಹಾಗಿದ್ರೆ ಇನ್ಯಾಕೆ ತಡ? ಬನ್ನಿ, ನೇರವಾಗಿ KEA ಅಧಿಕೃತ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನ ಶುರು ಮಾಡೋಣ. ಮೊದಲನೇ ಸ್ಟೆಪ್, KEA ಅಧಿಕೃತ ವೆಬ್ಸೈಟ್ ಓಪನ್ ಮಾಡೋದು. ಅಲ್ಲಿ ನಿಮಗೆ ಅಡ್ಮಿಷನ್ಸ್ ಅಂತ ಒಂದು ಟ್ಯಾಬ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ PGCET 2026 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. PGCET ಪೇಜ್ ಓಪನ್ ಆದ ತಕ್ಷಣ ಅಲ್ಲಿ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಒಂದು ಬಟನ್ ಇರುತ್ತೆ. ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಿರೋರು ಈ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಓಕೆ, ಈಗ ನಾವು ತುಂಬಾನೇ ಮುಖ್ಯವಾದ ಹಂತಕ್ಕೆ ಬಂದಿದ್ದೀವಿ. ಅದೇನೆಂದ್ರೆ ಗುರುತಿನ ಪರಿಶೀಲನೆ. ಅಂದ್ರೆ ನಮ್ಮ ಶೈಕ್ಷಣಿಕ ಮತ್ತು ವೈಯಕ್ತಿಕ ವಿವರಗಳನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು. ಇಲ್ಲಿ ನೀವು ಕರ್ನಾಟಕ ಬೋರ್ಡ್ನಲ್ಲೇ SSLC ಮುಗಿಸಿದೀರಾ ಅಂತ ಕೇಳುತ್ತೆ. ಅದಕ್ಕೆ ಹೌದು ಅಂತ ಸೆಲೆಕ್ಟ್ ಮಾಡಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರೋ ರೋಲ್ ನಂಬರ್ ಅನ್ನ ತುಂಬಾನೇ ಜಾಗರೂಕತೆಯಿಂದ ಎಂಟರ್ ಮಾಡಿ. ರೋಲ್ ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟ ತಕ್ಷಣ ಈ ರೀತಿ ಸಕ್ಸಸ್ ಅಂತ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇದರ ಅರ್ಥ ನಿಮ್ಮ SSLC ಡೀಟೇಲ್ಸ್ ವೆರಿಫೈ ಆಗಿದೆ ಅಂತ. ಈಗ ನಾವು ಮುಂದಿನ ಸ್ಟೆಪ್ಗೆ ಹೋಗ್ಬೋದು. ಈಗ ಆಧಾರ್ ವೆರಿಫಿಕೇಶನ್ ಸರದಿ. ಇದು ಸ್ವಲ್ಪ ದೊಡ್ಡ ಪ್ರೊಸೆಸ್ ಅನಿಸಬಹುದು, ಆದ್ರೆ ನೋಡಿ, ಈ 4 ಸಿಂಪಲ್ ಸ್ಟೆಪ್ಸ್ನಲ್ಲಿ ಇದನ್ನ ಮುಗಿಸಬಹುದು. ಮೊದಲಿಗೆ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ. ನಂತರ ಕೆಳಗಿರೋ ಕನ್ಸೆಂಟ್ ಬಾಕ್ಸ್ ಅನ್ನ ಟಿಕ್ ಮಾಡಿ ನಿಮ್ಮ ಒಪ್ಪಿಗೆಯನ್ನ ಸೂಚಿಸಬೇಕು. ಆಮೇಲೆ OTP ಜನರೇಟ್ ಮಾಡಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಈ ತರ ಒಂದು ಸಕ್ಸಸ್ ಪಾಪಪ್ ಬರುತ್ತೆ. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಕಳಿಸಲಾಗಿದೆ ಅಂತ ಅರ್ಥ. ಈಗ ನಿಮ್ಮ ಫೋನ್ ಚೆಕ್ ಮಾಡಿ. ಫೈನಲ್ ಸ್ಟೆಪ್, ನಿಮ್ಮ ಮೊಬೈಲ್ಗೆ ಬಂದಿರೋ ಆ ಒನ್ ಟೈಮ್ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡೋದು. ಅಷ್ಟೇ, ನಿಮ್ಮ KYC ವೆರಿಫಿಕೇಶನ್ ಪ್ರಾಸೆಸ್ ಕಂಪ್ಲೀಟ್ ಆಯಿತು. ನಮ್ಮ ಗುರುತು ಪರಿಶೀಲನೆ ಆದ್ಮೇಲೆ ಒಂದು ಒಳ್ಳೆ ವಿಷಯ ಏನಂದ್ರೆ ಸಿಸ್ಟಮ್ ತಾನಾಗೆ ನಮ್ಮ ಕೆಲವು ಡೀಟೇಲ್ಸ್ ಅನ್ನ ಫಾರ್ಮ್ನಲ್ಲಿ ತುಂಬಿರುತ್ತೆ. ಈಗ ನಾವು ಉಳಿದಿರೋ ಖಾಲಿ ಜಾಗಗಳನ್ನ ಮಾತ್ರ ಫಿಲ್ ಮಾಡಬೇಕಷ್ಟೆ. ನೋಡಿ, ಈ ಸ್ಲೈಡ್ನಲ್ಲಿ ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ, ಈ ಥರದ ಕೆಲವು ಮಾಹಿತಿ ಆಟೋಮ್ಯಾಟಿಕ್ ಆಗಿ ಬಂದಿರುತ್ತೆ. ನಾವೀಗ ಉಳಿದಿರುವಂಥದ್ದು ಅಂದ್ರೆ ನಮ್ಮ ಕ್ವಾಲಿಫಿಕೇಷನ್, ನ್ಯಾಷನಾಲಿಟಿ, ಈ ಥರದ ವಿವರಗಳನ್ನು ತುಂಬಬೇಕು. ಇಲ್ಲಿ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಳ್ಳಿ, ಇದು ತುಂಬಾನೇ ಮುಖ್ಯ. ನಿಮ್ಮ ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ಅನ್ನ 2 ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ KEಯಿಂದ ಬರುವ ಎಲ್ಲ ಅಪ್ಡೇಟ್ಸ್, ಮೆಸೇಜ್ಗಳು ಇದಕ್ಕೆ ಬರೋದು. ಈಗ ಈ ಪೇಜ್ನ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಿಮ್ಗೊಂದು ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿ. ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ, ಆ ಫೋಟೋನ ಅಪ್ಲೋಡ್ ಮಾಡಿ. ಕೊನೆಗೆ ಸ್ಕ್ರೀನ್ ಮೇಲೆ ಕಾಣೋ ಆ ಕ್ಯಾಪ್ಚರ್ ಟೆಕ್ಸ್ಟ್ ಅನ್ನ ಎಂಟರ್ ಮಾಡಿ. ವಾವ್, ಆಲ್ಮೋಸ್ಟ್ ಪ್ರೋಸೆಸ್ ಮುಗಿತಾ ಬಂತು. ನಾವು ಈಗ ಕೊನೆ ಹಂತದಲ್ಲಿದ್ದೀವಿ. ಅಪ್ಲಿಕೇಶನ್ ಅನ್ನ ಫೈನಲ್ ಆಗಿ ಸಬ್ಮಿಟ್ ಮಾಡಕ್ಕೆ ಇನ್ನು ಏನೆಲ್ಲ ಮಾಡಬೇಕು ಅಂತ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್. ರಿಜಿಸ್ಟ್ರೇಷನ್ ಮುಗಿದ ತಕ್ಷಣ ನಿಮ್ಮ ಇಮೇಲ್ ಚೆಕ್ ಮಾಡಿ. ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಅದನ್ನ ಎಲ್ಲಾದ್ರೂ ಸೇಫ್ ಆಗಿ ಬರೆದಿಟ್ಕೊಳ್ಳಿ. ಯಾಕಂದ್ರೆ ಮುಂದೆ ಲಾಗಿನ್ ಆಗೋಕೆ ಇದೇ ಬೇಕಾಗೋದು. ನಿಮಗೆ ಸಿಕ್ಕಿದ ಆ ಹೊಸ ಅಪ್ಲಿಕೇಶನ್ ನಂಬರ್ ಬಳಸಿ ಮತ್ತೆ ಲಾಗಿನ್ ಆದ್ಮೇಲೆ ಇನ್ನು ಕೆಲವು ಕೆಲಸಗಳಿರುತ್ತೆ. ಯಾವ ಕೋರ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡೋದು, ನಿಮ್ಮ ಸ್ಟಡಿ ಡೀಟೇಲ್ಸ್ ಹಾಕೋದು, ಆಮೇಲೆ ಫೀಸ್ ಪೇಮೆಂಟ್ ಮಾಡೋದು. ಇದೆಲ್ಲ ಆದ್ಮೇಲೆ ಎಲ್ಲವನ್ನು ಒಮ್ಮೆ ಪರಿಶೀಲಿಸಿ ಫೈನಲ್ ಸಬ್ಮಿಟ್ ಮಾಡಬಹುದು. ನೋಡಿದ್ರಲ್ಲ, PGCET ಅಪ್ಲಿಕೇಶನ್ ಹಾಕೋ ಪ್ರಾಸೆಸ್ ಅಷ್ಟು ಕಷ್ಟವೇನಲ್ಲ. ಈ ವಿವರಣೆ ಕೇಳಿದ್ಮೇಲೆ ಎಲ್ಲಾ ಗೊಂದಲಗಳು ಬಗೆಹರಿದಿದೆ ಅನ್ಕೋತೀನಿ. ಹಾಗಿದ್ರೆ ನಿಮ್ಮ ಶೈಕ್ಷಣಿಕ ಜೀವನದ ಈ ಹೊಸ ಅಧ್ಯಾಯವನ್ನ ಆರಂಭಿಸಲು ಸಿದ್ಧರಿದ್ದೀರಾ?